ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಏನು ವಿಷಯ ಅಂದರೆ, ಇವತ್ತಿನ ಲಾಗ್ ಇಲ್ಲೇ ಸ್ವಲ್ಪ ಆಚೆ ಓಡಾಡ್ಕೊಬರೋಣ ಅಂತ ಅಂದ್ಕೊಂಡಿದ್ದೀವಿ. ಬನ್ನಿ, ಮಗಳು ಕರ್ಕೊಂಡು ತುಂಬ ದಿನ ಆಗಿತ್ತು, ಹೋಗಿರಲಿಲ್ಲ. ನನ್ನ ಮಗ ನೋಡಿ ಹೇಳ್ತಿದ್ದಂಗೆ ಆಯ್ ಮಾಡ್ತಿದ್ದಾನೆ ನಿಮಗೆ. ಹಾಯ್. ಬನ್ನಿ ಆಚೆ ಹೋಗ್ಬಿಟ್ಟು ಬರೋಣ. ಹಾಯ್ ಫ್ರೆಂಡ್ಸ್, ನೋಡಿ ಇವಾಗ ಬಂದೆ ನನ್ನ ಫ್ರೆಂಡ್ ಮನೆ ಹತ್ರ ಬಂದ್ಬಿಟ್ಟು ಆಮೇಲೆ ಆಚೆ ಹೋಗೋಣ, ಇಬ್ಬರು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಆಚೆ ಹೋಗೋಣ ಅಂತ ಅಂದ್ಬಿಟ್ಟು. ಇವರು ಅವ್ರ ತಂಗಿ ಮಗಳು, ಅವ್ರ ಮಗ ಇಬ್ಬರೂ, ಇವನು ನನ್ನ ಮಗ, ಅವ್ರು ನನ್ನ ಫ್ರೆಂಡ್ ಗೀತಾ ಅಂತ ಅಂದ್ಬಿಟ್ಟು ಅವ್ರ ಹೆಸರು. ಇವರು ಎಲ್ಲರೂ ಖುಷಿಯಾಗ್ಬಿಟ್ಟಿದ್ರು ತುಂಬ ಆಚೆ ಹೋಗ್ತೀನಿ ಅಂದ್ಬಿಟ್ಟು. ಅವ್ರ ಮಗ ದೊಡ್ಡವನು, ಆಂಟಿ ನಾನು ಮಾತಾಡ್ತೀನಿ ವಿಡಿಯೋ ಆನ್ ಮಾಡಿಕೊಡಿ ಅಂತ ಕೇಳ್ತಿದ್ದ. ಬನ್ನಿ ಏನು ಮಾತಾಡ್ತಾನೆ ನೋಡೋಣ. ಹಾಯ್ ಫ್ರೆಂಡ್ಸ್, ನಾವು ಇವತ್ತು ಜಿ ಟಿ ಮಾಲ್ಗೆ ಪಿಕ್ಚರ್ ನೋಡೋಕೆ ಹೋಗ್ತಾ ಇದ್ದೀವಿ. ಹಾಯ್ ಫ್ರೆಂಡ್ಸ್, ನಾವು ಜಿ ಟಿ ಮಾಲ್ಗೆ ಪಿಕ್ಚರ್ ನೋಡೋಕೆ ಹೋಗ್ತಿದ್ದೀವಿ. ಚೆನ್ನಾಗಿರುತ್ತೆ, ನೋಡ್ತೀವಿ. ಹಾಯ್ ಫ್ರೆಂಡ್ಸ್, ನಾನು ಜಿ ಟಿ ಮಾಲ್ಗೆ ಹೋಗ್ತಿದ್ದೀವಿ ಪಿಕ್ಚರ್ ನೋಡೋಕೆ. ಬನ್ನಿ ಇವಾಗ ಜಿ ಟಿ ಮಾಲ್ ಹತ್ರ ರೀಚ್ ಆದ್ವಿ. ಎಲ್ಲ ಅಲ್ಲಿ ಇಳ್ಬಿಟ್ಟು ಒಳಗಡೆ ಹೋಗೋಣ ಬನ್ನಿ. ಇದೇ ಜಿ ಟಿ ಮಾಲು. ನನ್ನ ಮಕ್ಕಳೆಲ್ಲ ನೋಡಿ ಮುಂದೆ ಹೋಗ್ತಿದೆ. ಇವ್ರು ನನ್ನ ಫ್ರೆಂಡ್ ಗೀತಾ ಅವರು ಅಂತ ಹೇಳಿದ್ನಲ್ಲ, ಇವರೇ ನನ್ನ ಫ್ರೆಂಡ್ ಗೀತಾ ಅವರು. ಜಿ ಟಿ ಮಾಲ್ ಹತ್ರ ಬಂದ್ವಿ, ಒಳಗಡೆ ರೀಚ್ ಆದ್ವಿ. ಮೇಲೆ ಹೋಗೋಣ ಬನ್ನಿ. ಅದೇ ಇವತ್ತು ಫಿಲ್ಮ ಇತ್ತು ಯುದ್ಧಕಾಂಡ, ಅದು ನೋಡೋಣ ಅಂತ ಬಂದಿದ್ದೀವಿ. ಮೇಲೆ ಹೋಗಿ 3rd ಫ್ಲೋರು, ಅಲ್ಲಿ ಹೋಗೋಣ ಬನ್ನಿ. ನೋಡಿ ಅವಳು ಅಲ್ಲೂ ಕೂಡ ಬಿಡ್ತಿಲ್ಲ, ಬಾಯ್ ಬಾಯ್ ಅಂತಿದ್ದಾರೆ. ಅವಳು ತಂಗಿ ಮಗಳು, ಅವಳು ಗೀತವ ತಂಗಿ ಮಗಳು. ಮೇಲೆ ಹೋಗೋಣ ಬನ್ನಿ ಗಾಯ್ಸ್. ಅಲ್ಲಿ ಫಿಲಮ್ ಅಲ್ಲೇ ಲೇಟಾಗಿತ್ತು ನಾವು ಬಂದಾಗ. ಫಿಲಮ್ ಅಲ್ಲೇ ಸ್ಟಾರ್ಟ್ ಆಗಿದೆ ಅಂದ್ಕೋತೀನಿ. ಬಂದು ರೀಚ್ ಆದ್ವಿ, ಅಲ್ಲೇ ಫಿಲಮ್ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ಜವಾಬ್ದಾರಿ ಇದೆಯಾ ನಿಮ್ಗೆಲ್ಲ? ಏನ್ ಮಾಡ್ತಿದ್ರ ಇಲ್ಲಿ? ಕಾಲಿಂಗ್ ಕಂಟ್ರೋಲ್, ಕೋರ್ಟ್ ಹತ್ರ ಆಂಬುಲೆನ್ಸ್ ಕಳಿಸಿ ಬೇಗ. ಗೈಸ್, ಇಂಟ್ರೋವಲ್ ಬಂತು. ಸ್ವಲ್ಪ ಫಿಲಮ್ ನೀವು ನೋಡಲಿ ಅಂತ ತೋರಿಸಿ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ನೀವು ನೋಡ್ಕೊಳ್ಳಿ ಬನ್ನಿ. ಪ್ರಪಂಚದಲ್ಲಿ ಅಧರ್ಮ ಹೆಚ್ಚಾದಾಗೆಲ್ಲ ಮತ್ತೆ ಮತ್ತೆ ಧರ್ಮ ಎತ್ತಿಡಿಯಲು ಒಂದಲ್ಲ ಒಂದು ರೀತಿಯಲ್ಲಿ ಅವತಾರ ತಾಳ್ತೀನಿ ಅಂತ ಸ್ವಯಂ ಶ್ರೀಕೃಷ್ಣ ಪರಮಾತ್ಮನೇ ಹೇಳ್ತಾನೆ. ಅದರ ಅರ್ಥ ಪ್ರತಿ ಸಲ ಕೃಷ್ಣನೇ ಇಳಿದು ಬರ್ತಾನೆ ಅಂತಲ್ಲ. ಅದು ಯಾರು ಬದಲಾಗಿದ್ರು ಸರಿ. ಸನ್ಮಾನ್ಯ ರಾಬರ್ಟ್ ಸಾಹೇಬ್ರು ಹೇಳಿದ್ರು, ಅವತ್ತು ನಿವೇದಿತಾ ಅವರೇ ಪೊಲೀಸ್, ಒಬ್ಬ ಕಾಮನ್ ಮ್ಯಾನ್ ಆದ್ರು ಸರಿ. ಅಷ್ಟೇ ಯಾಕೆ, ಇವತ್ತು ನ್ಯಾಯದ ಪರ ನಿಂತು ಹೋರಾಡ್ತಾ ಇರೋದು ನಂದು ಒಂದು ಅವತಾರ. ಅವತ್ತು ಜಾಕಿ ಅಂತ ರಾಕ್ಷಸನ ಕೊಂದಂತ ನಿವೇದಿತಾ ಅವ್ರದ್ದು ಒಂದು ಅವತಾರ. ಅವತ್ತು ಆ ಅವತಾರದಿಂದ ಸಿಕ್ಕಂತ ನ್ಯಾಯಕ್ಕೆ ಮತ್ತೆ ಅನ್ಯಾಯ ಆಗ್ಬಾರದು ಅಂದ್ರೆ ಒಬ್ಬ ಧರ್ಮದ ರಕ್ಷಕರಾಗಿ ನೀವು ಒಂದು ಅವತಾರ ತಾಳಲೇಬೇಕು. ಯುವರ್ ಆನರ್, ನೀವು ಒಂದು ಅವತಾರ ತಾಳಲೇಬೇಕು. ನೀವು ಒಂದು ಅವತಾರ ತಾಳಲೇಬೇಕು. Silence! Silence!
ನಿವೇದಿತಾ ವರ್ಸಸ್ ದ ಸ್ಟೇಟ್ ಆಫ್ ಕರ್ನಾಟಕ. ಈ ಕೇಸ್ನ ವಾದ ವಿವಾದಗಳನ್ನು ನ್ಯಾಯಾಲಯ ಸೂಕ್ಷ್ಮವಾಗಿ ಪರಿಗಣಿಸಿದೆ. ನಿವೇದಿತಾ ಜಾಕಿನ ಶೂಟ್ ಮಾಡಿದ ರೀತಿಯನ್ನು ಗಮನಿಸಿದಾಗ ಅವರಿಗೆ ಅನ್ಸೌಂಡ್ ಮೈಂಡ್ ಇತ್ತು ಅನ್ನೋದನ್ನ ದೃಢವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅನ್ಸೌಂಡ್ ಮೈಂಡ್ ಹೀಗಂದ್ರೆ ಏನು ಅನ್ನೋದಕ್ಕೆ IPCಯಲ್ಲೂ ಸರಿಯಾದ ಡೆಫಿನೇಷನ್ ಇಲ್ಲದೆ ಇರೋ ಕಾರಣ ಈ ಪ್ರಕರಣದಲ್ಲಿ ನಾವು ಸಬ್ಸ್ಟ್ಯಾನ್ಷಿಯಲ್ ಎವಿಡೆನ್ಸ್ ಜೊತೆಯಲ್ಲೇ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಅನ್ನು ಕೂಡ ಪರಿಗಣಿಸಬೇಕಾಗ್ತದೆ. ನಿವೇದಿತಾ ಅವರ ಮಗಳು ಶ್ಯಾಮಿಲಿಗೆ ಆದ ಅನ್ಯಾಯ, ನಂತರ ಒಬ್ಬ ತಾಯಿಯ ಮನಸ್ಥಿತಿಯನ್ನು ಗಮನಿಸಿದಾಗ ನಿವೇದಿತಾಗೆ ಸೈಕೋಟಿಕ್ ಬ್ರೇಕ್ ಆಗುವ ಎಲ್ಲ ಸಾಧ್ಯತೆ ಇತ್ತು ಅನ್ನೋದನ್ನ ಈ ನ್ಯಾಯಾಲಯ ಒಪ್ಪುತ್ತದೆ. ಆದ್ದರಿಂದ ಈ ನ್ಯಾಯಾಲಯ ನಿವೇದಿತಾರನ್ನ ಸ್ಪಷ್ಟವಾಗಿ ಅಪರಾಧಿ ಎಂದು ಪರಿಗಣಿಸಲು ಸಾಧ್ಯವಿಲ್ಲ. Therefore, Nivedita is considered not guilty. ಆಮೇಲೆ ಮನೆಗೆ ಹೋಗೋಣ. ನೋಡಿದ್ರೆ ಫ್ರೆಂಡ್ ಫಿಲಮ್ಸು ಸ್ವಲ್ಪ ಹಂಗೂ ಹಾಕಿದ್ದೀನಿ. ಅಲ್ಲಿ ಅಜಯ್ ರಾವ್ ಸರ್ ಬಂದಿದ್ದರು ಫಿಲಮ್ ಪ್ರಮೋಷನ್ಗೆ. ನಾವು ಅವತ್ತೇ ಫಸ್ಟ್ ಡೇನೇ ಹೋಗಿದ್ದು. ಎಲ್ಲ ಫೋಟೋ ಸೆಲ್ಫಿ ಎಲ್ಲ ತೊಗೋತಾಯಿದ್ರು ಮಕ್ಕಳು ಎಲ್ಲ. ಯಾರಿಗೂ ಇದು ಮಾಡ್ದಂಗೆ ಎಲ್ಲರಿಗೂ ಸೆಲ್ಫಿ ಕೊಡ್ತಾಯಿದ್ರು ಸರು. ನೋಡಿ ಆ ಪಾಪುನು ಬಂದಿದೆ. ಅದು ತುಂಬ ಚೆನ್ನಾಗಿತ್ತು ಫಿಲಮ್. ಮಾತ್ರ ಹೆಣ್ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಈ ಫಿಲಮ್ಮು. ಹೋಗಿ ಥಿಯೇಟ್ರಲ್ಲಿ ನೋಡಿ ತುಂಬ ಚೆನ್ನಾಗಿದೆ. ನಾನು ಒಂದು ಸೆಲ್ಫಿ ತಗೊಳ್ಳೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೆ, ತುಂಬ ಜನ ಇದ್ರಲ್ಲ ಅದಕ್ಕೆ. ನೋಡಿ ಇದೇ ಪಾಪು. ನೋಡಿ ಸರು ತುಂಬ ಕೂಲಾಗಿ ಎಲ್ಲರಿಗೂ ಸೆಲ್ಫಿ ಕೊಟ್ಟು ಎಲ್ಲರಿಗೂ ವಿಶ್ ಮಾಡ್ತಾಯಿದ್ರು. ನಾನು ವಿಶ್ ಮಾಡಿದೆ ಸರ್ಗೆ. ನಾನು ಒಂದು ಸೆಲ್ಫಿ ತೊಗೊಂಡೆ. ಇವಾಗ ಸೆಲ್ಫಿ ತೊಗೊಂಡು ನಡೀರಿ ಮನೆ ಕಡೆ ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. GT ಮಲ್ಲಿದು GT ಮಲ್ಗೆ ಹೋಗಿದ್ದು ನಾವು ಫಿಲಮ್ ನೋಡೋದಕ್ಕೆ. ನೋಡಿ GT ಮಲ್ಲಿದು. ಇನ್ನೇನು ಟೈಮ್ ಆಯ್ತಲ್ಲಪ್ಪ ನಡೀರಿ ಹೋಗೋಣ ಅಂತ ಅಂದ್ಬಿಟ್ಟು ಕೆಳಗಡೆ ಬಂದ್ವಿ ಎಲ್ಲರೂ. ನಾನು ನನ್ನ ಫ್ರೆಂಡ್ ಗೀತವರು, ನನ್ನ ಮಗ ರೋಸ್ತಾ ಇದ್ದ ಅಂದ್ಬಿಟ್ಟು ನಾನು ಗೀತವ್ರ ಕೈ ಕೊಟ್ಟಿದ್ದೆ ಅವನ್ನ. ಈ ಕೆಳಗಡೆ ಬಂದ್ವಿ. ಅಲ್ಲಿ ಸ್ವಲ್ಪ ನನ್ನ ಮಗ ಆಟ ಮಾಡ್ತಾಯಿದ್ದೆ ಅಂದ್ಬಿಟ್ಟು ಸ್ವಲ್ಪ ಆಟ ಆಡ್ಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಆಟ ಆಡ್ಸೋಣ ಅಂತ ಹೋದ್ವಿ. ಅಲ್ಲೆಲ್ಲ ತುಂಬ ಕಾಸ್ಟ್ಲಿ ಇತ್ತಲ್ಲ. ಈಗ ಸುಮ್ಮನೆ ಇನ್ನೇನು ಮನೆಗೆ ಹೋಗೋಣ ಅಂದ್ ಮಳೆ ಬೇರೆ ಬರೋಂಗಾಗಿತ್ತು. ಅದಕ್ಕೆ ಮನೆಗೆ ಹೋಗೋಣ ಅಂತ ಆಚೆ ಬಂದರೆ ನೋಡಿ ಇಲ್ಲಿ ಮಳೆ ಬರ್ತಾಯಿತ್ತು. ಇನ್ನು ಟೈಮ್ ಆಗಿತ್ತು ಮನೆಗೆ ಹೋಗಿ ಇನ್ನೇನು ಅಡುಗೆ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇಲ್ಲೇ ಏನಾದ್ರು ಸ್ವಲ್ಪ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾನು ನನ್ನ ಫ್ರೆಂಡ್ ಹೋಟ್ಲಿಗೆ ಹೋದ್ವಿ. ಅಲ್ಲೇ ಹೋಟ್ಲಿಗೆ ಹೋಗಿ ಸ್ವಲ್ಪ ಕಾಫಿ, ಮಸಾಲೆ ದೋಸೆ ಮತ್ತು ಇದು ಎಲ್ಲ ತೊಗೊಂಡು ನಾನು ಕಾಫಿ ತೊಗೊಂಡೆ ಸಾಕು. ನಾನು ಮಧ್ಯಾಹ್ನ ಸಾಯಂಕಾಲ ಬೇರೆ ಸಂಜೆ ಬೇರೆ ತಿಂದಿದ್ದೆ, ಬೇಡ ಅಂದ್ಬಿಟ್ಟು ನಾನು ಅದನ್ನು ತಂದೆ. ಅವರೆಲ್ಲ ಊಟ ತೊಗೊಂಡು ಹಂಗೆ ತಿಂದ್ಕೊಂಡು ಇನ್ನೇನು ಟೈಮ್ ಆಗಿತ್ತು ಮನೆ ಕಡೆ ಹೊರಟ್ವಿ. ಮಳೆ ಬರ್ತಾಯಿತ್ತು. ಇವತ್ತಿಂದ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಗೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್.